ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ ಒಂದು ಆರ್ಕಿಟೆಕ್ಟ್ ಡಿಸೈನ್ ಇರುವಂಥ ಒಂದು ಡುಪ್ಲೆಕ್ಸ್ ಹೌಸ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ನಿಮಗೆ 30-40 ಮೆಜರ್ಮೆಂಟ್ ಇದೆ, ನಾರ್ತ್ ಫೇಸಿಂಗ್ ಇದೆ. ಹಾಗೆ ನಾರ್ತೆ ಡೋರ್ ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಷನು. ಒಂದು ಲಕ್ಸುರಿ ಡುಪ್ಲೆಕ್ಸ್ ಹೌಸ್ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಮೂಡ ಅಪ್ರೋಡ್ ಬರುತ್ತೆ, ಡಾಕ್ಯುಮೆಂಟ್ ಕೂಡ ಕ್ಲಿಯರ್ ಇದೆ. ಹಾಗೆ ನಿಮಗೆ 3 ಬೆಡ್ರೂಮ್ ಇದೆ, 3 BHK. ಮತ್ತು ನಿಮಗೆ 3ಕ್ಕೂ ಕೂಡ ಅಟ್ಯಾಚ್ ಇರುವಂಥ ಮನೆ ಇದು. ಇದು ಬಂದು ನಿಮಗೆ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಹತ್ರ ಬರುತ್ತೆ. ಯಾರೆಲ್ಲ ಒಂದು ಕ್ವಾಲಿಟಿ ಮನೆ ಬೇಕು ಅನ್ನೋರು ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದು ನಿಮಗೆ ನಾರ್ತ್ ಫೇಸಿಂಗ್ ಇದೆ. ಹಾಗೆ 30 ಫೀಟ್ ರೋಡ್ ಇದೆ. ಮತ್ತು ನಿಮಗೆ ಅಕ್ಕಪಕ್ಕ ಎಲ್ಲ ಮನೆಗಳು ಬಂದಿದೆ. ಇಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ಸೈಡು ಕೂಡ ಕಾರ್ ಪಾರ್ಕ್ ಮಾಡ್ಕೋಬೋದು. ನೋಡಿ, ನಿಮಗೆ 2 ಗೇಟ್ ಮಾಡಿದ್ದಾರೆ. ಒಂದು ವೆಹಿಕಲ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ, ಒಂದು ಓಡಾಡೋದಕ್ಕೆ ಒಂದು ಸಪ್ರೇಟು ಗೇಟ್ ಮಾಡಿದ್ದಾರೆ. ಹಾಗೆ ನಿಮಗೆ ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ, ಎಲ್ಲ ಫಿನಿಷ್ ಮಾಡಿ ಕೊಡ್ತಾರೆ. ಹಾಗೆ ಎಂಟೈರ್ ಬಿಲ್ಡಿಂಗು ಟೀಕ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಕಾರ್ ಪಾರ್ಕಿಂಗಿಗೆ ನಿಮಗೆ ಒಂದು 16ರಿಂದ 17 ಅಡಿ ಕಾರ್ ಪಾರ್ಕಿಂಗ್ಗೆ ಬಿಟ್ಟಿದ್ದಾರೆ. ಹಾಗೆ ಸಂಪ್ ಬರುತ್ತೆ, 8000 ಲೀಟ್ರ್ ಕೆಪಾಸಿಟಿ ಸಂಪಿದೆ. ಹಾಗೆ ಗ್ಲಾಸ್ ವರ್ಕ್ ಎಲ್ಲ ನಿಮಗೆ ಪೆಂಡಿಂಗ್ ಇದೆ, ಎಲ್ಲ ಫಿನಿಷ್ ಮಾಡಿ ಕೊಡ್ತಾರೆ. ಹಾಗೆ ನಮ್ಮಲ್ಲೇ 80% ಅಪ್ ಟು 80% ಲೋನ್ ಕೂಡ ಪ್ರೊವೈಡ್ ಮಾಡಿಕೊಡ್ತೀವಿ. ಯಾರೆಲ್ಲ ಒಂದು ಮನೆ ತೊಗೊಳ್ಬೇಕು, ಹಾಗೆ ಒಂದು ಒಳ್ಳೆ ಮನೆ ಬೇಕು, ಕನ್ಸ್ಟ್ರಕ್ಷನ್ ನೀಟಾಗಿರಬೇಕು ಅನ್ನೋರು ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ನೀವು ಹಾಲು, POP ಫಾಲ್ ಸೀಲಿಂಗು, ರೆಡಿ ಟು ಮೂವ್ ಇರುವಂಥ ಮನೆ ಇದು. ಸಣ್ಣ ಪುಟ್ಟ ಕೆಲಸಗಳಿದೆ, ಎಲ್ಲ ಫಿನಿಷ್ ಮಾಡಿಕೊಡ್ತಾರೆ. ಹಾಗೆ ನೀವು ಡೋರ್ ನೋಡ್ತಿರ್ಬೋದು, ಟೀಕ್ ವುಡ್ಡು. ತುಂಬ ನಿಯರ್ ಇದೆ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ಗೆ, ವಾಕೇಬಲ್ ಡಿಸ್ಟೆನ್ಸಲ್ಲಿ. ಯಾರೆಲ್ಲ ಒಂದು ಮನೆ ಬೇಕು ಹತ್ರದಲ್ಲಿ ಏನೋರು ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಇಲ್ಲಿ ಕೂಡ ನಿಮಗೆ ಒಂದು ಗಾರ್ಡನ್ ಥರ ಮಾಡಿದ್ದಾರೆ, ಇಲ್ಲಿ ಡೋರ್ ಕೊಟ್ಟಿದ್ದಾರೆ. ಹಾಗೆ ಔಟ್ಸೈಡು ನೀವು ಪಾಟ್ ಕೀಟ್ ಇಟ್ಕೋಬೋದು, ಆ ಥರ ನಿಮಗೆ ಸ್ಪೇಸ್ನ ಯೂಟಿಲೈಸ್ ಮಾಡಿದ್ದಾರೆ. ಹಾಗೆ ಫ್ಯಾನ್ ಫಿಟ್ಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆ 3 ರೂಮ್ಗೂ ಕೂಡ ನಿಮಗೆ ಕಾಟ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ, ಓಪನ್ ಕಿಚನ್ನು. ಹಾಗೆ ಪಕ್ಕದಲ್ಲೇ ನಿಮಗೆ ಪೂಜಾ ರೂಮು ಮತ್ತು ಡೈನಿಂಗ್ ಹಾಲ್ನ ಪ್ರೊವೈಡ್ ಮಾಡಿದ್ದಾರೆ. ತುಂಬ ನೀಟಾಗಿ ಫಿನಿಷಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಎಲಿಜಿಬಿಲಿಟಿ ಇದ್ದು ಅಪ್ ಟು 80% ಗಂಟ ಲೋನ್ನ ತೊಗೋಬೋದು ಎನಿ ಬ್ಯಾಂಕಲ್ಲಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಯುಟಿಲಿಟಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಕಿಚನ್ನ ಸ್ಪ್ಲಿಟ್ ಮಾಡಿದ್ದಾರೆ, ನಿಮಗೆ ತುಂಬ ನೀಟಾಗಿ ಒಂದು ಜಾಗನ ಯುಟಿಲೈಸ್ ಮಾಡಿದ್ದಾರೆ. ಮತ್ತು ನಿಮಗೆ ಫ್ರಿಜ್ ಇಡೋದಕ್ಕೆ ಕೂಡ ಸಪ್ರೇಟು ನಿಮಗೆ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಪ್ರೈಸ್ ಬಂದು ನಿಮಗೆ 1,86,00,000 ಹೇಳ್ತಿದ್ದಾರೆ. ನೆಗೋಷಿಯಬಲು, ಓನರ್ ವ್ಯಾಪಾರ ಇರುತ್ತೆ. ಹಾಗೆ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬರೋರಿಗೆ ವಿಸಿಟಿಂಗ್ ಫ್ರೀ ಇರುತ್ತೆ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರಿಗೆ ನಾನು ಮನೆಗೆ ವಿಸಿಟಿಂಗ್ ಚಾರ್ಜ್ನ ಮಾಡ್ತಾಯಿದ್ದೀನಿ ಇವಾಗ. ಏಕೆಂದರೆ ನಿಮಗೆ ಗೊತ್ತಿರ್ಬೋದು, ಪೆಟ್ರೋಲ್ ರೇಟು ತುಂಬ ಜಾಸ್ತಿ ಆಗ್ತಿದೆ ಡೈಲಿ. ಏಕೆಂದರೆ ಡೈಲಿ ನಿಮಗೆ 3ರಿಂದ 4 ಕಸ್ಟಮರ್ ಬಂತು ಅಂದರೆ ನಾವು ಓಡಾಡಿ ತೋರಿಸೋಷ್ಟೊಡೆ ಪೆಟ್ರೋಲು ತುಂಬ ಎಕ್ಸ್ಪೆನ್ಸ್ ಆಗ್ತಿದೆ. ಹಾಗಾಗಿ ಸುತ್ತ ಗ್ರಿಲ್ಲೋರ್ ಕೂಡ ಮಾಡಿದ್ದಾರೆ. ಮತ್ತು ನಿಮಗೆ ಇಲ್ಲಿ ಜಾಗನೂ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು ಯುಟಿಲಿಟಿ, ಇಲ್ಲಿ ಪಾತ್ರೆ ವಾಶ್ ಮಾಡ್ಕೋಬೋದು, ಆ ಥರ ಯುಟಿಲಿಟಿನ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ನಿಮಗೆ ಥಿಂಗ್ಸ್ ಎಲ್ಲ ಇಡೋದಕ್ಕೆ ಕಬೋರ್ಡ್ಸ್ನ ನೀವು ನೋಡಿದ್ರಿ ಆಲ್ರೆಡಿ. ಚಿಮ್ನಿಗೂ ಜಾಗನ ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆ ಒಂದು ಬೆಡ್ರೂಮ್ ಇದ್ದೇ ಇರುತ್ತೆ. ನೀವು 30-40 ಹೋದ್ರೂ ಇರುತ್ತೆ, 20-30 ಹೋದ್ರೂ ಕೂಡ ಇರುತ್ತೆ. ಕೆಳಗಡೆ ಇರುವಂಥ ರೂಮು ಅಟ್ಯಾಚ್ ಇದೆ. ಇದು ನಿಮಗೆ ಸಾಮಾನ್ಯವಾಗಿ ಮಾಡಲ್ಲ, ಇವರು ಮಾಡಿದ್ದಾರೆ. ಇವರು ಬಂದು ನಿಮಗೆ ಸಿವಿಲ್ ಇಂಜಿನಿಯರ್ ಕಟ್ಟಿರುವಂತಹ ಮನೆ ಇದು. ತುಂಬ ಪ್ಲ್ಯಾನ್ ಮಾಡಿ ನಾರ್ತ್ ಫೇಸಿಂಗಲ್ಲಿ ಇಷ್ಟು ಗಾಳಿ ಬೆಳಕು ಬರೋ ಥರ ಒಂದು ಪ್ಲ್ಯಾನ್ ಮಾಡಿ ಕಟ್ಟಿರುವಂಥ ಮನೆ ಇದು. ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸುತ್ತ ಗ್ರಿಲ್ ವರ್ಕ್ ಮಾಡಿದ್ದಾರೆ. ನಿಮಗೆ ಮನೆ ಸುತ್ತ ಗ್ರಿಲ್ ವರ್ಕ್ನ ಪ್ರೊವೈಡ್ ಮಾಡಿದ್ದಾರೆ. ಏನು ಸ್ಲೈಡಿಂಗ್ ವಾರ್ಡ್ರೋಬ್ ನೋಡ್ತಿದ್ದೀರಾ, ಇಲ್ಲಿ ಬಂದು ನಿಮಗೆ ಅಟ್ಯಾಚ್ ಕೊಟ್ಟಿದ್ದಾರೆ. ಹಾಗೆ ಎಂಟೈರ್ ಬಿಲ್ಡಿಂಗ್ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಅಂದರೆ ಇಲ್ಲಿ ನಿಮಗೆ ವೆಟ್ ಏರಿಯಾ ಹಾಗೆ ಡ್ರೈ ಏರಿಯಾ ಎರಡೂ ಕೂಡ ನಿಮಗೆ ಮಾಡಿದ್ದಾರೆ ಇವರು. ಹಾಗೆ ವಾಲ್ ಮೌಂಟೆಡು ಕಮೋಡು.
ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ಗೆ ತುಂಬ ನಿಯರ್ ಇದೆ. ಹಾಗೆ ಮೈಸೂರು ನಿಮಗೆ ಅರಮನೆ ಹತ್ರಕ್ಕೆ 12 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ತುಂಬ ನಿಯರ್ ಇರುವಂಥ ಮನೆ. ಏಕೆಂದರೆ ಬೆಂಗಳೂರವರು ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ, ಮೈಸೂರವರು ಕೂಡ ಸರ್ಚ್ ಮಾಡ್ತಾ ಇರ್ತಾರೆ, ಹಾಗೆ ನಿಮಗೆ ಮಡಿಕೇರಿಯವರು ಕೂಡ ಸರ್ಚ್ ಮಾಡ್ತಾ ಇರ್ತಾರೆ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ ಆದರೆ ಇಲ್ಲಿ ನಿಮಗೆ ಲೈಟ್ಸ್ನ, ಸೆನ್ಸರ್ ಲೈಟ್ಸ್ನ ಫಿಟ್ ಮಾಡಿದ್ದಾರೆ. ಅವರು ಕೂಡ ಸರ್ಚ್ ಮಾಡ್ತಿರ್ತಾರೆ. ಇಲ್ಲೆಲ್ಲ ನಿಮಗೆ ಗ್ಲಾಸ್ ವರ್ಕ್ ಬರುತ್ತೆ. ಹಾಗೆ ತುಂಬ ಒಂದು ಎಲಿವೇಶನ್ ಚೆನ್ನಾಗಿ ಕೊಟ್ಟು ಒಳಗಡೆ ಸ್ಪೇಸ್ನ ಯುಟಿಲೈಸ್ ಮಾಡಿದ್ದಾರೆ. ಬೆಳಕಿಗೆ ನಿಮಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗ್ದಂಗೆ ವಿಡಿಯೋ ನೋಡ್ತಿದ್ದೀರ ಅಂದರೆ ಮೇಡಮ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮೇಡಮ್ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಏಕೆಂತಂದರೆ ಸುಮಾರು ಜನ ನೋಡ್ತಾ ಇರ್ತಾರೆ, ಆಮೇಲೆ ಮಾಡೋಣ ಸಬ್ಸ್ಕ್ರೈಬ್ ಲಾಸ್ಟಲ್ಲಿ ಅಂತ ಅಂದ್ಕೊಂಡಿರ್ತಾರೆ. ಫೋನ್ ಕಾಲ್ ಬರುತ್ತೆ, ಇಲ್ಲ ಏನೋ ಒಂದು ಕೆಲಸ ಬರುತ್ತೆ, ಮರೆತು ಹೋಗ್ಬಿಡ್ತಾರೆ. ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನೋಡಿ, ಇದು ಫ್ಲೋರಿಂಗ್ ನನಗೆ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರು, ಸರ್ ವೈಟ್ ಫ್ಲೋರಿಂಗ್ ಇರೋದು ಮನೆ ತೋರಿಸಿ ಸರ್, ಬ್ರೈಟ್ನೆಸ್ ಇರಬೇಕು ಸರ್, ಫ್ಲೋರಿಂಗಲ್ಲಿ ಇತ್ತು ಅಂದರೆ ಬ್ರೈಟ್ನೆಸ್ ಬರುತ್ತೆ. ನೋಡಿ, ಇದು ಮಾಸ್ಟರ್ ಬೆಡ್ರೂಮು ವಿತ್ ಅಟ್ಯಾಚ್ ಇದೆ. ಹಾಗೆ ನಿಮಗೆ ಕಾರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೀವಿಲ್ಲೇ ನೋಡ್ತಿದ್ದೀರಾ, ಇಲ್ಲಿ ನಿಮಗೆ ವಾಕಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನಿಮಗೆ ಸ್ಟೋರೇಜು ಕೊಟ್ಟಿದ್ದಾರೆ. ಮತ್ತು ನಿಮಗೆ ಬೆಳಕು ಬರೋದಕ್ಕೆ ಟಫಾನ್ ಗ್ಲಾಸ್ ಕೂಡ ಸನ್ ರೂಫ್ ಕೊಟ್ಟಿದ್ದಾರೆ, ಸ್ಕೈ ಟಾಪು. ನೀವಿಲ್ಲಿ ಇದು ಕೂಡ ಸ್ಟೋರೇಜು. ಇಲ್ಲಿ ನಿಮಗೆ ಮಿರರ್ ಬರುತ್ತೆ. ಯಾರೆಲ್ಲ ಒಂದು ಪ್ರಾಪರ್ಟಿ ಬೇಕು ಅನ್ನೋರು ವಿಡಿಯೋಗಳನ್ನ ಪೂರ್ತಿ ನೋಡಿ. ಹಾಗೆ ನಿಮ್ದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟೀಸ್ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿ ಸೇಲ್ ಮಾಡಿಸ್ಕೊಡ್ತೀನಿ. ಡೈಲಿ ಸಂಜೆ 6 ಗಂಟೆಗೆ ನಾನು ವೀಡಿಯೋಸ್ಗಳು ಬರ್ತಾ ಇರುತ್ತೆ. ದಯವಿಟ್ಟು ನೀವೇ ಮೊದಲು ವಿಡಿಯೋ ನೋಡಬೇಕು ಅಂತ ಅಂದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಯಾಕೆಂದರೆ ನೋಟಿಫಿಕೇಷನ್ ಬರುತ್ತೆ. ನೀವು ಏನೋ ಕೆಲಸ ಮಾಡ್ತಿರ್ಬೋದು, ಹಾಗೆ ನೀವು ವರ್ಕಿಂಗಲ್ಲಿರ್ಬೋದು, ನಿಮಗೆ ನೋಟಿಫಿಕೇಷನ್ ಬಂದರೆ ನೀವು ಫ್ರೀ ಇದ್ದ ಟೈಮಲ್ಲಿ ನೀವು ವಿಡಿಯೋನ ವಾಚ್ ಮಾಡ್ಬೋದು. ಮನೆ ವಿಡಿಯೋ ನೋಡಿ ಮನೆ ತೊಗೊಳ್ಬೇಕು ಅಂತ ಏನಿಲ್ಲ. ವಿಡಿಯೋ ನೋಡಿದ್ರೆ ನಿಮ್ಮದು ನಾರ್ತ್ ಫೇಸಿಂಗ್ ಸೈಟ್ ಇದ್ದರೆ ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು, ಯಾವ ರೀತಿ ಚೇಂಜ್ ಮಾಡ್ಕೋಬೋದು, ಒಂದು ಜನರಲ್ ನಾಲೆಡ್ಜ್ ಕೂಡ ನಿಮಗೆ ಒಂದು ಅಪ್ಡೇಟ್ ಆಗುತ್ತೆ ಅಂತಲೇ ಹೇಳ್ತೀನಿ. ಏಕೆಂತಂದರೆ ಸುಮಾರು ಜನ ಅಯ್ಯೋ ಇವ್ನು ವಿಡಿಯೋ ಯಾಕಪ್ಪ ನೋಡಬೇಕು ಅನ್ನೋರು ಇರ್ತಾರೆ. ಬಟ್ ನೋಡಿ, ರೆಗ್ಯುಲರಾಗಿ ನೋಡ್ತಿರೋರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದರೆ ಸುಮಾರು ಜನ ಸರ್ ಯಾಕೆ ಸರ್ ವಿಡಿಯೋ ಹಾಕಿಲ್ಲ ಅಂತ ಕಾಲ್ ಮಾಡಿ ಕೇಳೋರಿದ್ದಾರೆ. ಹಾಗೆ ಸರ್ ನೀವು ಮಾತಾಡೋದು ತುಂಬ ನೇರವಾಗಿ ಮಾತಾಡ್ತೀರ ಸರ್, ತುಂಬ ಇಷ್ಟ ಆಗುತ್ತೆ ಅಂತ ಕೆಲವರು ಹೇಳೋರಿದ್ದಾರೆ. ಆ ಥರ ನನ್ನ ಡೈಲಿ ವಿಡಿಯೋಗಳನ್ನ ವಾಚ್ ಮಾಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ನಾನು ಒಳ್ಳೊಳ್ಳೆ ಕಂಟೆಂಟ್ಗಳು, ಒಳ್ಳೊಳ್ಳೆ ಮನೆಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿರ್ತೀನಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಇಲ್ಲಿ ಬಂದು ನಿಮಗೆ ಅಟ್ಯಾಚ್ ಇದೆ ಈ ರೂಮು. ಏನು ನೋಡಿದ್ರಿ, ಸ್ಲೈಡಿಂಗ್ ವಾರ್ಡ್ರೋಬು. ಇದು 3ನೇ ಬೆಡ್ರೂಮು. ಇದಕ್ಕೂ ಕೂಡ ಡ್ರೈ ಮತ್ತು ಬೆಡ್ ಸಪ್ರೇಟ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಡ್ರೈ ಏರಿಯಾ ಮಾಡಿದ್ದಾರೆ. ಹಾಗೆ ಹ್ಯಾಂಡ್ ವಾಶ್ ಮಿಷನ್ ಕೂಡ ಹಾಕಿದ್ದಾರೆ. ಪ್ರತಿಯೊಂದು ಫಿಟ್ಟಿಂಗ್ಸ್ನೂ ಕೂಡ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಹಾಗೆ ನಿಮಗೆ ಕಲರ್ ಕಾಂಬಿನೇಷನ್ನು ಒಂದೊಂದು ರೂಮ್ಗೂ ಒಂದೊಂದು ವಾರ್ಡ್ರೋಬ್ ಕಲರ್ನ ಕೊಟ್ಟಿದ್ದಾರೆ. AC ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ರೆಡಿ ಟು ಮೂವ್ ಇದೆ. ಮತ್ತು ನಿಮಗೆ ಇಲ್ಲಿ ಟೆರೆಸ್ಗೆ ಹೋಗೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಟೆರೆಸ್ಗೆ ಹೋಗ್ಬೋದು ನೀವು. ಇಲ್ಲಿ ಏನು ಡಬಲ್ ಡೋರ್ ಕೊಟ್ಟಿದ್ದಾರೆ, ಇಲ್ಲಿಂದ ಟೆರೆಸ್ಗೆ ಹೋಗ್ಬೋದು. ಟೆರೆಸ್ ಮೇಲೆ ಏನಿದೆ, ಯಾವ ರೀತಿ ಇದೆ ಅಂತ ಅದನ್ನು ಕೂಡ ತೋರಿಸ್ತೀನಿ ನಾನು. ಇಲ್ಲಿ ಗ್ಲಾಸ್ ಬರುತ್ತೆ. ಹಾಗೆ ಇದು ಸಿಟ್ಔಟ್ ಬರುತ್ತೆ. ತುಂಬ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಇಲ್ಲಿ ಡ್ಯಾಮ್ ಪ್ರೂಫ್ ಪೇಂಟಿಂಗ್ ಬರುತ್ತೆ. ಇವಾಗ ಸದ್ಯಕ್ಕೆ ಇನ್ನೂ ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡಿ ಎಲ್ಲ ಪೇಂಟ್ ಮಾಡಿಕೊಡ್ತಾರೆ. ಪಿಲ್ಲರ್ನ ಕಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಪಿಲ್ಲರ್ಸ್ ಇಲ್ಲಿ ಕಟ್ ಆಗಿದೆ. ಇನ್ನು ಮಿಕ್ಕಿದ ಪಿಲ್ಲರ್ಗಳನ್ನ ನಿಮಗೆ ಒಳಗಡೆ ಅಂದರೆ ಪ್ಯಾರಾಪೆಟ್ ಏನು ಕಟ್ಟಿದ್ದಾರೆ ಅದಕ್ಕೆ ಅಟ್ಯಾಚ್ ಮಾಡಿದ್ದಾರೆ. ಇದು ನಿಮಗೆ ಸ್ಕೈ ಟಾಪು. ಅಂದರೆ ನಿಮಗೆ ಹಾಲ್ಗೆ ಮತ್ತು ನಿಮಗೆ ರೂಮ್ಗೆ ಮತ್ತು ನಿಮಗೆ ಏನು ಸ್ಟೇರ್ ಕೇಸ್ ಬರುತ್ತೆ ಅಲ್ಲಿಗೆ ಬರುತ್ತೆ. ಹಾಗೆ ಇಲ್ಲಿ ರೂಮಿಗೆ ಬರುತ್ತೆ. ಮತ್ತು ಓವರ್ ಟ್ಯಾಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೋಲಾರ್ಗೆ ಪಾಯಿಂಟ್ನ ಸಪ್ರೇಟ್ ಮಾಡಿದ್ದಾರೆ. ಇದೇ ರೀತಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.